ಬುದ್ಧ ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ಮ್ಯಾಮ್ ಆಲ್ರೆಡಿ ಜೂನಿಂದ ಸ್ಕೂಲ್ಸ್ ಶುರುವಾಗಿದೆ ಮ್ಯಾಮ್, ನಮಗೆ ಮೇಯಿಂದನೇ ಶುರುವಾಗಿದೆ ಮ್ಯಾಮ್. ಕೆಲವು ಮಕ್ಕಳು ಹೇಳ್ತಾರೆ ಮ್ಯಾಮ್ ಏಪ್ರಿಲಿಂದನೇ ಸ್ಕೂಲ್ ಶುರುವಾಗಿದೆ, ನಮ್ಗೆ ಆಲ್ರೆಡಿ ಸೈನ್ಸಲ್ಲಿ ಒಂದು 5 ಚಾಪ್ಟರ್ಸ್ ಮುಗಿಸಿದ್ದಾರೆ, 3 ಚಾಪ್ಟರ್ಸ್ ಮುಗಿಸಿದ್ದಾರೆ ಮ್ಯಾಮ್, ನಮ್ಗೆ ಆಲ್ರೆಡಿ 1-2 ಚಾಪ್ಟರ್ಸ್ ಮುಗಿಸಿದ್ದಾರೆ. ಇನ್ನು ಮಕ್ಕಳು ಮ್ಯಾಮ್ ನಮಗೆ ಶುರುನೇ ಮಾಡಿಲ್ಲ ಮ್ಯಾಮ್, ನಾವು ಆರಾಮಾಗಿದ್ದೀವಿ ಅಂತ ಹೇಳ್ತಾರೆ ಅಲ್ವಾ. ಸೊ FA1 ಎಕ್ಸಾಮ್ ಆಲ್ರೆಡಿ ಬರ್ತಾ ಇದೆ. ನಿಮಗೆ ಜುಲೈ ಫಸ್ಟ್ ವೀಕಲ್ಲೋ ಅಥವಾ ಜೂನ್ ಲಾಸ್ಟ್ ವೀಕಲ್ಲಿ ಅಥವಾ ಮಿಡ್ ವೀಕಲ್ಲಿ ನಿಮಗೆ ಪಕ್ಕಾ FA1 ಎಕ್ಸಾಮ್ ಶುರುವಾಗುತ್ತೆ. ಯಾಕಂತಂದರೆ ಕೆಲವು ಮಕ್ಕಳಿಗೆ ಜೂನಿಂದ ಶುರುವಾಗಿದ್ದರೆ ಅಟ್ಲೀಸ್ಟ್ ಜುಲೈ ಫಸ್ಟ್ ವೀಕಲ್ಲಿ ಇಟ್ಬಿಡ್ತಾರೆ. ಇಲ್ಲ ಕೆಲವು ಮಕ್ಕಳಿಗೆ ಏಪ್ರಿಲಲ್ಲೇ ಅಥವಾ ಮೇ ಅಲ್ಲೇ ಶುರುವಾಗಿದೆ ಅಂತ ಹೇಳಿದ್ರೆ ಜೂನ್ ಮಧ್ಯದಲ್ಲಿ ಅಥವಾ ಕೆಲವು ಮಕ್ಕಳಿಗಂತೂ ಕಂಪ್ಲೀಟೇ ಮಾಡಿಬಿಟ್ಟಿರ್ತಾರೆ. ಸೊ ಯಾರಿಗೆಲ್ಲ FA1 ಎಕ್ಸಾಮ್ ಬಂದುಬಿಟ್ಟು ಇವಾಗ ಶುರು ಆಗಬೇಕಾಗಿದೆ ನಮ್ಮ ಜೂನ್ ಜುಲೈಯಲ್ಲಿ, ಅಂಥ ಮಕ್ಕಳಿಗೋಸ್ಕರನೇ ಈ ವಿಡಿಯೋ ಮುಖಾಂತರ ಬಂದಿದ್ದೀನಿ. ಸೊ ಏನದು ಅಂತ ಹೇಳಿದ್ರೆ ಮ್ಯಾಮ್, ಬ್ಯಾಕ್ಲಾಗ್ಸ್ ಇದೆ ಮ್ಯಾಮ್. ಆಲ್ರೆಡಿ ಸೈನ್ಸಲ್ಲಿ 5, ಮ್ಯಾಥ್ಸಲ್ಲಿ 5, ಇಂಗ್ಲೀಷಲ್ಲಿ, ಕನ್ನಡದಲ್ಲಿ, ಸೋಷಿಯಲ್ ಸೈನ್ಸಲ್ಲಿ ಆಲ್ರೆಡಿ ಒಂದು 5 ಚಾಪ್ಟರ್ ಎಲ್ಲ ಆಗಿಬಿಟ್ಟಿದೆ ಮ್ಯಾಮ್. ನಾನು ಆರಾಮಾಗಿ TV ನೋಡಿಕೊಂಡು ಆಟ ಆಡಿಕೊಂಡು ಬುಕ್ಸ್ ಎಲ್ಲಿದೆ ಅಂತ ಕೂಡ ನೋಡಿಲ್ಲ ಮ್ಯಾಮ್. FA1 ಎಕ್ಸಾಮ್ ಬಂದುಬಿಟ್ಟಿದೆ, ಬಟ್ ನಾನು ಏನು ಮಾಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು ಮ್ಯಾಮ್ ಅಂತ ಇದ್ದರೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ರೆಗ್ಯುಲರ್ ಸ್ಕೂಲ್ಸ್ ಜೊತೆ, ರೆಗ್ಯುಲರ್ ಕ್ಲಾಸಸ್ ಜೊತೆ ಹೇಗೆ ನಿಮ್ಮ ಬ್ಯಾಕ್ಲಾಗ್ಸನ್ನು ಕಂಪ್ಲೀಟ್ ಮಾಡೋದು ಅಂತ. ಸೊ ಬ್ಯಾಕ್ಲಾಗ್ಸ್ ಇರೋದಕ್ಕೆ 1000 ರೀಸನ್ ಇರುತ್ತೆ ಮಕ್ಕಳ. ಆಟ ಆಡಿರ್ತೀರಾ, TV ನೋಡಿರ್ತೀರಾ, ಇನ್ನು ಎಕ್ಸಾಮ್ ತುಂಬ ಲೇಟಾಗಿದೆ, ಸೊ ಬೋರ್ಡ್ ಎಕ್ಸಾಮ್ ಅಲ್ವಾ ಇಂಪಾರ್ಟೆಂಟು, ಬೋರ್ಡ್ ಎಕ್ಸಾಮಿಗೆ ಓದೋಣ, FA1 ಹಾಗೇ ತಳ್ಳಿಬಿಡೋಣ, ಏನೇನೆಲ್ಲ ಮೈಂಡ್ಸೆಟ್ ಇರುತ್ತೆ ಅಲ್ವಾ. ಮೊಬೈಲ್ ನೋಡಿರ್ತೀರ, ಡಿಸ್ಟ್ರಾಕ್ಷನ್ಸ್ ಸಿಕ್ಕಾಪಟ್ಟೆ, ಏನೇನೋ ರೀಸನ್ಸ್ ಇರುತ್ತೆ. ರೀಸನ್ಸನ್ನ ಕಲೆಕ್ಟ್ ಮಾಡ್ತಾ ಹೋದರೆ ನನಗೆ ಇಲ್ಲಿಂದ ಸ್ಕ್ರೀನ್ ಇದೆ ಅಲ್ವಾ, ಬರೆಯೋದಕ್ಕೆ ಆಗಲ್ಲ ಮಕ್ಕಳ, ಸರಿನಾ. ಸೊ ರೀಸನ್ಸ್ ಏನೇ ಇದ್ರೂ ಮರ್ತು ಬಿಡೋಣ. ಬಟ್ ಇವತ್ತಿಂದನೇ ನಾವು ಓದೋದಕ್ಕೆ ಶುರು ಮಾಡಿದ್ರೆ ನಮ್ಮ ಬ್ಯಾಕ್ಲಾಗ್ಸ್ ಎಷ್ಟಾದರೂ ಇರಲಿ ಮಕ್ಕಳ, ಎಷ್ಟಾದರೂ ಚಾಪ್ಟರ್ ಇರಲಿ, ಎಷ್ಟಾದರೂ ಕಾನ್ಸೆಪ್ಟ್ ಇರಲಿ, ಬಟ್ ನೀವು ಇವತ್ತಿಂದನೇ ಓದೋದಕ್ಕೆ ಶುರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವೇನೆಲ್ಲ ಸ್ಕೋರ್ ಮಾಡಬೇಕು, ಔಟ್ ಆಫ್ ಸ್ಕೋರ್ ಮಾಡಬೇಕು, 625 ಔಟ್ ಆಫ್ 625 ಬೇಕು ಅಂತೆಲ್ಲ ಹೇಳ್ತಿರಲ್ವ, ಅದು ಪಾಸಿಬಲ್ ಇದೆ. ಓಕೆನಾ, ಪಾಸಿಬಲ್ ಅಂತೇಳಿದ್ರೆ 100%ಗೆ 100% ಪಾಸಿಬಲ್ ಇದೆ. ಸೊ ಇದು ಬ್ಯಾಕ್ಲಾಗ್ಸನ್ನು ನಾವು ಯಾವ ಥರ ಕ್ಯಾಟಗರೈಸ್ ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವರು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀರಲ್ವಾ, ಸೊ ಈ ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡೋಕ್ಕಾಗಿರಲ್ಲ. ಹೇಗಂತ ಹೇಳಿದ್ರೆ, ಸೊ ನನಗೆ ಸ್ಕೂಲಿಂದ ಮನೆಗೆ ನಾನೊಂದು 5 o'clock ಬರ್ತೀನಿ, 10:30ವರೆಗೂ ಓದಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಸೊ 5.5 hours ನಾನು ಡೈಲಿ ಓದ್ತಾ ಇದ್ದೀನಿ ಅಂತ ಡಿಸೈಡ್ ಮಾಡ್ಕೊಂಡಿರ್ತೀರ, ಟೈಮ್ ಟೇಬಲ್ ಎಲ್ಲ ಮಾಡಿರ್ತೀರ. ಈ ಸ್ಲಾಟಲ್ಲಿ ಇದನ್ನ ಓದಬೇಕು, ಇಲ್ಲ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇರುತ್ತೆ. ಬಟ್ 5.5 hours ಓದೋಕ್ಕಾಗಿರಲ್ಲ. ನೀವೇನು ಮಾಡಿರ್ತೀರ, ಒಂದು 3 hours ಮಾತ್ರ ಓದಿರ್ತೀರ, 3 ಗಂಟೆಗಳ ಕಾಲ ಮಾತ್ರ ಓದಿರ್ತೀರ. ಸೊ ಇಲ್ಲಿ ಏನಾಯಿತು ಮಕ್ಕಳ, ಇನ್ನು ನೀವು ಡೈಲಿ ಎಷ್ಟು 2.5 hours ನೀವು ಓದೋಕ್ಕಾಗಿಲ್ಲ. ಈ 2.5 hours ಏನಾಗಿದೆ, ಬ್ಯಾಕ್ಲಾಗ್ ಇದೆ ಅಂತ ಈ ಥರ ಕೂಡ ಟೈಮ್ ಟೇಬಲ್ ಮೇಲೆ ಡಿಸೈಡ್ ಮಾಡ್ಬೋದು. ಇಲ್ಲ ಟೈಮ್ ಟೇಬಲ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವುದ್ರ ಮೇಲೆ ಡಿಸೈಡ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಚಾಪ್ಟರ್ಸ್ ಮೇಲೆ. ಸೊ ನೀವು ಅಂದ್ಕೊಂಡಿರ್ತೀರಾ, ಓಕೆ 1 ವೀಕಲ್ಲಿ ನಾನು 1 ಚಾಪ್ಟರನ್ನು ಕಂಪ್ಲೀಟ್ ಮಾಡ್ತೀನಿ ಸೈನ್ಸ್ ಸಬ್ಜೆಕ್ಟಲ್ಲಿ. ಸೊ FA1 ಎಕ್ಸಾಮಿಗೆ 3 ಚಾಪ್ಟರ್ಸ್ ಬರುತ್ತೆ, ನಾನು ಡೈಲಿ ಒಂದೊಂದು ಚಾಪ್ಟರ್ ಅಂತ ಓದ್ತಾ ಇದ್ದೀನಿ ಅಥವಾ ಅರ್ಧ ಚಾಪ್ಟರ್ ಅಂತ ಓದ್ತಿದ್ದೀನಿ ಅಂತ ನಿಮಗೆ ತಲೆಯಲ್ಲಿರುತ್ತೆ. ಬಟ್ ನೀವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಓದೋಕ್ಕಾಗಿರಲ್ಲ. ಏನು ಮಾಡಿರ್ತೀರಾ, 3 ಚಾಪ್ಟರ್ಸ್ ಇದೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಒಂದು 2 ಚಾಪ್ಟರ್ ಕಂಪ್ಲೀಟ್ ಮಾಡಿರ್ತೀರ. ಸೊ ಸ್ಟಿಲ್ ಏನಾಯಿತು, 1 ಚಾಪ್ಟರ್ ಬ್ಯಾಕ್ಲಾಗ್ ಇದೆ. ಸೊ ಈ ಥರ ಕೂಡ ನಾವೇನು ಮಾಡ್ಬೋದು, ಕ್ಯಾಟಗರೈಸ್ ಮಾಡ್ಬೋದು. ಓಕೆ, ಇಲ್ಲ ಮ್ಯಾಮ್ ನಾನು ಚಾಪ್ಟರ್ಸ್ ವೈಸ್ ಎಲ್ಲ ಹೋಗಲ್ಲ ಮ್ಯಾಮ್, ನನಗಿವಾಗ ಸಿಕ್ಕಾಪಟ್ಟೆ ಟೈಮ್ ಕಡಿಮೆ ಇದೆ ಮ್ಯಾಮ್, ನನಗಿವಾಗ ಈಸಿ ವೇ ಅಲ್ಲಿ, ಸ್ಮಾರ್ಟ್ ವೇ ಅಲ್ಲಿ ಓದಬೇಕು ಮ್ಯಾಮ್ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಇದನ್ನು ಫಾಲೋ ಮಾಡಿರಲ್ಲ. ಏನು ಫಾಲೋ ಮಾಡಿರ್ತಾರೆ ಅಂತ ಹೇಳಿದ್ರೆ ಕ್ವೆಶ್ಚನ್ ವೈಸ್ ಅಂತ ಇರುತ್ತೆ. ಏನಿದು ಕ್ವೆಶ್ಚನ್ ವೈಸ್ ಅಂತ ಹೇಳಿದ್ರೆ, ಇವ್ರೇನು ಮಾಡಿರ್ತಾರೆ, PYQs ಅಂತ ಕರಿತೀವಲ್ವಾ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಚಾಪ್ಟರ್ ಲೆಟ್ಸ್ ಸೇ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇದೆ, ವಿದ್ಯುತ್ ಶಕ್ತಿ ಪಾಠ ಇದೆ. ಈ ವಿದ್ಯುತ್ ಶಕ್ತಿ ಪಾಠದಿಂದ ಯಾವುದೆಲ್ಲ ಟಾಪಿಕ್ಸ್ ಇದೆ, ಆ ಟಾಪಿಕ್ಸಲ್ಲಿ ಯಾವ ಥರ ಕ್ವೆಶ್ಚನ್ಸ್ ಬಂದಿದೆ ಅಂತ ಪ್ಯಾಟ್ರನ್ ಅನಲೈಸ್ ಮಾಡಿರ್ತಾರೆ. ಓಕೆನಾ, ಈ ಪ್ಯಾಟ್ರನ್ ಅನಲೈಸ್ ಮಾಡಿರ್ತ್ರೂ ಕೂಡ
ಅವ್ರೇನು ಮಾಡ್ತಾರೆ, ಎಲ್ಲ ದಿನದಲ್ಲಿ ಇವಾಗ ಒಂದು 5 ಕ್ವೆಶ್ಚನ್ಸನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ದಿನಕ್ಕೆ ಒಂದು 4 ಕ್ವೆಶ್ಚನ್ನೇ ಕಂಪ್ಲೀಟ್ ಮಾಡೋಕ್ಕಾಗೋದು. ಆ ಥರ ಲೆಕ್ಕ ಹಾಕ್ಕೊಂಡ್ರು ನಿಮಗೆ ಒಂದು ಬ್ಯಾಕ್ಲಾಗ್ ಇರುತ್ತೆ. ಓಕೆನಾ? ನಾವು ಈ ಥರ ಬ್ಯಾಕ್ಲಾಗ್ಸ್ ಇದೆ ಅಂತಲೂ ಕೂಡ ಕನ್ಸಿಡರ್ ಮಾಡಿ ನಾವೇನು ಮಾಡ್ಬೋದು, ಕ್ಯಾಟಗರೈಸ್ ಮಾಡ್ಬೋದು. ಸೊ ಈ ಬ್ಯಾಕ್ಲಾಗ್ಸನ್ನ ಹೇಗೆ ಕಂಪ್ಲೀಟ್ ಮಾಡಿಕೊಂಡು ರೆಗ್ಯುಲರ್ ಸ್ಕೂಲನ್ನು ಮ್ಯಾನೇಜ್ ಮಾಡೋದು ಮ್ಯಾಮ್ ಅಂತ ಹೇಳ್ತಿದ್ರೆ, ಸೊ ಹೇಗೆ ಪ್ಲ್ಯಾನ್ ಮಾಡೋಣ ಬನ್ನಿ. ಸೊ ಮೊದಲನೇದು ಬಂದುಬಿಟ್ಟು ನೀವೇನು ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಡೈಲಿ ಸ್ಕೂಲ್ಗೆ ಹೋಗ್ತಿದ್ದೀರಾ, ಓಕೆ, ಅದರಲ್ಲಿ ಬಂದುಬಿಟ್ಟು ಪ್ರೈಮರಿ ಲರ್ನಿಂಗ್ ಇರಬೇಕು. ಸ್ಕೂಲ್ಗೆ ಹೋಗ್ತಿದ್ದೀರಿ, ಸೊ ಅಲ್ಲಿ ಏನು ಟೀಚರ್ ಹೇಳ್ಕೊಡ್ತಿದ್ದಾರೆ ಅದನ್ನು 100% ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕಲಿತಾ ಇದ್ದೀನಿ. ಸೊ ನೀವು ಮನೆಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೇನು ರೀಡಿಂಗ್ ಲರ್ನಿಂಗ್ ಅಂತ ಇರಲ್ಲ. ಸೊ ನಿಮ್ಮ ಸ್ಕೂಲಲ್ಲಿ ಅವತ್ತಿನ ದಿನ ಏನಾಗುತ್ತೆ ಅದನ್ನು ಅವಾಗಲೇ ಕೂತ್ಕೊಂಡು ಅಲ್ಲೇ ನೀವು ಕಲ್ತ್ಕೊಂಡು ಆ ಟಾಪಿಕಲ್ಲಿ ನಿಮ್ಗೇನು ಡೌಟ್ಸ್ ಇರಲ್ಲ, ಆ ಥರ ಕ್ಲಾರಿಫೈ ಮಾಡ್ಕೊಂಡಿರ್ತೀರ. ನೀವು ಅದನ್ನು ರೀಕಾಲ್ ಮಾಡಬೇಕು ಅಷ್ಟೇ, ಮತ್ತೆ ಕೂತ್ಕೊಂಡು ಓದೋ ನೆಸೆಸಿಟಿ ಇರಲ್ಲ. ಸೊ ಸ್ಟೇ ಫೋಕಸ್ಡ್ ಅಂತ ಹೇಳ್ತಾರಲ್ವಾ. ಸೊ ಗಮನ ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಓದೋ ಕಡೆ ಮಾತ್ರ ಇರಬೇಕು. ಅವಾಗ ನಿಮಗೆ ಈ ಬರ್ಡನ್ ಏನಾಗುತ್ತೆ, ಮತ್ತೆ ಮನೇಲಿ ಬಂದು ಓದಬೇಕು ಅನ್ನೋ ಅಂತಹ ಕಷ್ಟ ಇರಲ್ಲ. ನೆಕ್ಸ್ಟ್ ಇವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಟೈಮ್ ಟೇಬಲ್ ಇರುತ್ತೆ ಅಲ್ವಾ. ಸೊ 2 ಅವರ್ ಓದ್ತೀನಿ ನಾನು, 3 ಅವರ್ ಓದ್ತೀನಿ ಈವ್ನಿಂಗಲ್ಲಿ, ಆ ಥರ ಪ್ಲ್ಯಾನ್ ಇದ್ದರೆ ನೀವು ಡೆಡಿಕೇಟ್ ಮಾಡಬೇಕು 1 ಅವರನ್ನು ಯಾವುದಕ್ಕೆ, ನಾನು ಈ 1 ಅವರ್ ಏನೆಲ್ಲ ಬ್ಯಾಕ್ಲಾಗ್ಸ್ ಇದೆ ಅದನ್ನು ಓದ್ತೀನಿ ಅಂತ. ರೆಗ್ಯುಲರ್ ಜೊತೆ ನೀವೇನು ಮಾಡ್ತಿದ್ದೀರಾ, 1 ಅವರ್ ಟೈಮನ್ನು ನೀವು ನಿಮ್ಮ ಬ್ಯಾಕ್ಲಾಗ್ಸ್ ಏನಿದೆ, ಹಿಂದೆ ಏನೆಲ್ಲ ಚಾಪ್ಟರ್ಸ್ ನಡೆದಿದೆ ಅದನ್ನು ಓದೋದಕ್ಕೋಸ್ಕರ 1 ಅವರ್ ಕಂಪಲ್ಸರಿ ನೀವು ಡೈಲಿ ಡೆಡಿಕೇಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಇವಾಗ ಸ್ಕೂಲಲ್ಲಿ ಸುಮ್ಮನೆ ಬಿಡಲ್ಲ ಅಲ್ವಾ, ನಿಮ್ಮನ್ನು ಸುಮ್ಮನೆ ಕಳಿಸೋದಿಲ್ಲ. ಸೊ ಹೋಮ್ ವರ್ಕ್ ಅಂತೆಲ್ಲ ಕೊಟ್ಟಿರ್ತಾರೆ, ಸ್ವಲ್ಪ ಪ್ರಾಜೆಕ್ಟ್ಸು ಅಸೈನ್ಮೆಂಟ್ ಏನೆಲ್ಲ ಕೊಟ್ಟಿರ್ತಾರೆ. ನೀವು ಅದನ್ನು ಬರ್ಡನ್ ಅಂತೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ. ಸೊ ನೀವೇನು ಅಂದ್ಕೊಳ್ಳಿ, ಇದು ಪ್ರಾಕ್ಟೀಸ್ ಸೆಷನ್ ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮ ಮ್ಯಾಮ್ ಏನಾದರೂ ಹೋಮ್ವರ್ಕ್ ಕೊಡ್ತಾರೆ, ಸೊ ಇವತ್ತೇನು ಪಾಠ ಮಾಡಿರ್ತಾರೆ ಅದ್ರ ರಿಲೇಟೆಡ್ಡೇ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಸೊ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಇದ್ದರೆ ಏನು ಮಾಡ್ತೀರಾ, ನೀವು ಆ ಕಾನ್ಸೆಪ್ಟ್ ಆಲ್ರೆಡಿ ಕಲ್ತಿದ್ದೀನಿ ನಾನು, ಎಕ್ಸಾಮಲ್ಲಿ ಬರೆಯೋ ಥರ ಫೀಲ್ ಮಾಡ್ಕೊಂಡ್ಬಿಟ್ಟು ಆ ಹೋಮ್ ವರ್ಕನ್ನು ಕಂಪ್ಲೀಟ್ ಮಾಡಿ. ಸೊ ನಿಮಗೇನಾಗುತ್ತೆ, ರಿವೈಸ್ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ. ಸೊ ನಿಮಗಿದು ಅಡ್ವಾಂಟೇಜ್. ಓಕೆನಾ? ನೀವು ಅಸೈನ್ಮೆಂಟನ್ನು ಪ್ರಾಕ್ಟೀಸ್, ರಿವಿಷನ್, ರೀಕಾಲ್ ಅಂತ ಅಂದ್ಕೊಳ್ಳಿ. ಇದು ಬರ್ಡನ್ ಅಲ್ಲ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ, ಈ ಸ್ಟಡಿ ಫಾರ್ಮುಲಾನ ನೋಡೋಣ ಬನ್ನಿ. ಏನಿದು ಸ್ಟಡಿ ಫಾರ್ಮುಲಾ ಅಂತ ಇವಾಗ 100%ಅಲ್ಲಿ ನಾನು ಸ್ವಲ್ಪ ಸೆಗ್ರಿಗೇಟ್ ಮಾಡಿದ್ದೀನಿ. ಯಾವ ಥರ, 40%, 30%, ಇನ್ನು ಒಂದು 30%. ಸೊ ಟೋಟಲ್ ಬಂದ್ಬಿಟ್ಟು ಎಷ್ಟಾಗುತ್ತೆ, 100% ಆಗುತ್ತೆ. ಏನಿದು 40% ಮ್ಯಾಮ್ ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಸಿಲಬಸ್ ಅಂತ ತಿಳ್ಕೊಬೇಕು. ಸೊ ಇವಾಗ ಡೈಲಿ ಇವಾಗ ಪ್ರೆಸೆಂಟ್ ಇದ್ದರೆ ಈ ಪ್ರೆಸೆಂಟಲ್ಲಿ ಕೂಡ ನಾವು ಬಂದು ಟೀಚ್ ಮಾಡ್ತೀವಿ, ನಿಮ್ಮ ಮ್ಯಾಮ್ ಹೊಸ ಹೊಸ ಚಾಪ್ಟರ್ಸನ್ನು ಟೀಚ್ ಮಾಡ್ತಿರ್ತಾರಲ್ವ. ನೀವು ಈ 40%ನ್ನು ಪ್ರೆಸೆಂಟ್ ಏನು ಕಲಿತಿರ್ತೀರ ಅದಕ್ಕೆ ಡೆಡಿಕೇಟ್ ಮಾಡಬೇಕು. ಸೊ 1 ಅವರ್ ಅಂತ ತೊಗೊಂಡ್ರೆ ನೀವು 1 ಅವರಲ್ಲಿ ಮಿನಿಮಮ್ ಏನು 125 ಮಿನಿಟ್ಸ್ ಆದ್ರೂ ನೀವೇನು ಕೊಡಬೇಕು, ಇವತ್ತೇನು ಮಾಡಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಫೋಕಸ್ ಮಾಡಬೇಕು. ಇನ್ನು 30% ಅಂತ ಹೇಳಿದ್ರೆ ಸೆಲ್ಫ್ ಸ್ಟಡಿ ಮಾಡಬೇಕು, ಅಥವಾ ಏನೆಲ್ಲ ಕಲ್ತಿದ್ದೀರಲ್ವಾ ಆ ಕಾನ್ಸೆಪ್ಟನ್ನ ನೀವು ರಿವ್ಯೂ ಮಾಡಬೇಕು, ಏನು ರೀಕಾಲ್ ಮಾಡಬೇಕು, ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿದ್ರೆ ಇದನ್ನು ಹೋಮ್ ವರ್ಕ್ ಅಂತಲೇ ತೊಗೊಂಬಿಡ್ಬೋದು. 30% ಟೈಮನ್ನು ನೀವು ಹೋಮ್ ವರ್ಕ್ ಕಂಪ್ಲೀಷನ್ಗೆ ಅಂತ ತೊಗೋಬೋದು. ಹೇಗೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್, ಎಕ್ಸಾಮ್ ಓರಿಯೆಂಟೆಡ್, ನೀವು ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ ಅನ್ನೋ ಥರ. ಲಾಸ್ಟ್ 30% ಬಂದುಬಿಟ್ಟು ನಿಮ್ಮ PYQs ಏನೋ ಹೆಂಗೆ ತಿಳ್ಕೊಬೋದು ಅಂತ ಹೇಳಿದ್ರೆ, ನಿಮ್ಮ FA1 ಎಕ್ಸಾಮ್ ಆಲ್ರೆಡಿ ಬಂದುಬಿಟ್ಟಿದೆ, ಇನ್ನು 3 ಡೇಸ್ ಏನೋ ಇದೆ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಹತ್ರ ಟೈಮ್ ಇಲ್ಲ, ಏನಾಗ್ತಿದೆ, ಒಂದು 30 to 40 ಏನೋ ಕಾನ್ಸೆಪ್ಟ್ಸ್ ಇದೆ, ಅಥವಾ ಏನಂತ ತೊಗೋಬೋದು, ನಿಮ್ಮ ಸೈನ್ಸ್ ಸಬ್ಜೆಕ್ಟೇ ತೊಗೊಂಡ್ರೆ 3 ಚಾಪ್ಟರ್ ಅಂತೂ ಕಂಪಲ್ಸರಿ ಇರುತ್ತೆ. ಫಿಸಿಕ್ಸಿಂದ 1 ಬರುತ್ತೆ, ಭೌತಶಾಸ್ತ್ರದಿಂದ, ಕೆಮಿಸ್ಟ್ರಿ ರಸಾಯನಶಾಸ್ತ್ರದಿಂದ 1 ಬಂದಿರುತ್ತೆ, ಬಯಾಲಜಿ ಜೀವಶಾಸ್ತ್ರದಿಂದ 1 ಚಾಪ್ಟರ್ ಬಂದಿರುತ್ತೆ. ಸೊ 3 ಚಾಪ್ಟರ್ ಓದಬೇಕು ಮ್ಯಾಮ್, ನನ್ನ ಹತ್ರ ಟೈಮ್ ಇಲ್ಲ, ನಾಳೆನೇ ಎಕ್ಸಾಮು ಮ್ಯಾಮ್ ಅಂತ ಹೇಳಿದ್ರೆ ನೀವು ನಿಮ್ಮ PYQsನ್ನ ತೊಗೋಬೇಕು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರನ್ನು ತೊಗೋಬೇಕು, ಯಾವ ಟಾಪಿಕ್ ಮೇಲೆ ಯಾವ ಥರ ಕ್ವೆಶ್ಚನ್ ಬಂದಿದೆ ಅಂತ ಅನಲೈಸ್ ಮಾಡಬೇಕು.
ಆ ಕ್ವೆಶ್ಚನ್ಸನ್ನ ನೀವು ರಿವೈಸ್ ಮಾಡಬೇಕು. ಸೊ ಇಮ್ಮಿಡಿಯೇಟ್ ನಾಳೆನೇ ಎಕ್ಸಾಮ್ ಇದೆ ಮ್ಯಾಮ್, ನನಗೆ ಕಾನ್ಸೆಪ್ಟನ್ನು ಪೂರ್ತಿ ಚಾಪ್ಟರ್ ಕೂತ್ಕೊಂಡು ಓದೋಕ್ಕಾಗಲ್ಲ ಮ್ಯಾಮ್, ಟೈಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ಬೆಸ್ಟ್ ವೇ ಇದು ಬಂದ್ಬಿಟ್ಟು PYQsನ ಅನಲೈಸ್ ಮಾಡೋದು. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಪರ್ಸ್ ಬಂದ್ಬಿಟ್ಟು ಅವ್ರದ್ದು ಡೇನ ಯಾವ ಥರ ಡಿವೈಡ್ ಮಾಡಿರ್ತಾರೆ, ಸೆಗ್ರಿಗೇಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಮತ್ತು ನೈಟ್ ಅಂತ ಎಲ್ರಿಗೂ ಕಾಮನ್ ಆಗಿರುತ್ತೆ. ಬಟ್ ನಮ್ಮ ಕೆಲಸ ರುಟೀನ್ ಹೇಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಏನು ಮಾಡಬೇಕು, ಮಾರ್ನಿಂಗ್ ಅಂದಿದ ತಕ್ಷಣವೇ ನೀವು ಫ್ರೆಶ್ ಆಗಿ ಎದ್ದಿರ್ತೀರ, ನಿಮ್ಮ ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ನೀವೇನು ಮಾಡಬೇಕು, ಆ ಟೈಮಲ್ಲಿ ನಿಮಗೆ ಡಿಫಿಕಲ್ಟ್ ಸಬ್ಜೆಕ್ಟ್, ಟಫೆಸ್ಟ್ ಸಬ್ಜೆಕ್ಟ್ ಅಂತ ಯಾವುದಿರುತ್ತೆ ಅದನ್ನು ತಗೋಬೇಕು. ಫಸ್ಟು ಅದನ್ನು ಓದಿ ರೀಕಾಲ್ ಮಾಡ್ತಿರೋ, ರಿವೈಸ್ ಮಾಡ್ತಿರೋ, ಕಲಿತಿರೋ, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಫಸ್ಟ್ ಹಾರ್ಡ್ ಸಬ್ಜೆಕ್ಟ್, ಟಫೆಸ್ಟ್ ಸಬ್ಜೆಕ್ಟ್ ಅಂತ ಏನಿರುತ್ತೆ ಅದನ್ನು ಮಾರ್ನಿಂಗಲ್ಲೇ ತಗೋಬೇಕು. ನೆಕ್ಸ್ಟ್ ಆಫ್ಟರ್ನೂನ್ ಅಂತ ಹೇಳಿದ್ರೆ ನೀವೆಲ್ಲಿರ್ತೀರಾ, ಸ್ಕೂಲಲ್ಲಿ ಇರ್ತೀರಾ. ಈ ಸ್ಕೂಲಲ್ಲಿ ನೀವೇನು ಎಕ್ಸ್ಟ್ರಾ ಮಾಡೋದು ಬೇಡ, ಹೇಳ್ಕೊಟ್ಟಿದ್ದನ್ನು ಕರೆಕ್ಟಾಗಿ ಕೇಳಿಸ್ಕೋಬೇಕು, ಕರೆಕ್ಟಾಗಿ ಬರೀಬೇಕು, ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಸಾಕು. ಸ್ಕೂಲಲ್ಲಿ ಏನು ಕೊಟ್ಟಿರ್ತಾರಲ್ವ, ಏನು ಹೇಳ್ಕೊಡ್ತಿರ್ತಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ಮನೆಗೆ ಬರ್ತೀರಾ, ಈವ್ನಿಂಗಲ್ಲಿ ಏನು ಮಾಡಬೇಕು, 1 ಅವರ್ ಸ್ಪೆಸಿಫಿಕ್ಕಾಗಿ ನಾನು ಆಗಲೇ ಹೇಳ್ತಿರೋ ಥರ ನೀವೇನೆಲ್ಲ ಕಲ್ತಿಲ್ಲ ನೋಡಿ, ಹಿಂದೆ ಹಾಗೆ ಇಟ್ಕೊಂಡು ಬಂದಿರ್ತೀರಲ್ವ ನಿಮ್ಮ ಚಾಪ್ಟರ್ಸ್ಗಳು, ಅದಕ್ಕೋಸ್ಕರ 1 ಅವರ್ ನೀವು ಇವಾಗ ಏನು 3 ಅವರ್ಸ್ ಓದ್ತೀರಾ, ಇಲ್ಲ ನಾನು 2 ಅವರ್ಸ್ ಓದ್ತೀನಿ ಮ್ಯಾಮ್ ಅಂತ ಹೇಳಿದ್ರೆ ಪಕ್ಕಾ 1 ಅವರ್ ಎಲ್ಲಿ ಕೊಡಬೇಕು, ನಮ್ಮ ಬ್ಯಾಕ್ಲಾಗ್ಸಿಗೆ ಕೊಡಬೇಕು. ಇನ್ನು 1 ಅವರ್ ಪ್ರೆಸೆಂಟ್ ಏನು ನಡೀತಾ ಇದೆ ಆ ಚಾಪ್ಟರ್ಸನ್ನ ಓದ್ಕೋಬೇಕು. ಸೊ ಸೈಡ್ ವೇ ಅಲ್ಲಿ ತೊಗೊಂಡು ಹೋಗ್ತಾ ಇರಬೇಕು. ನೀವು ಇವಾಗ ಏನು ಮಾಡ್ತಾರೆ ಕೆಲವು ಮಕ್ಕಳು ಅಂತ ಹೇಳಿದ್ರೆ, ಬ್ಯಾಕ್ಲಾಗ್ ಇದೆ, ನಾನು ಬ್ಯಾಕ್ಲಾಗಿಂದ ಶುರು ಮಾಡ್ತೀನಿ ಅಂತ ಬ್ಯಾಕ್ಲಾಗ್ ಓದ್ತಾ ಹೋಗ್ತಾರೆ. ಪ್ರೆಸೆಂಟ್ ನಡೀತಿರೋ ಚಾಪ್ಟರನ್ನು ಮರ್ತೇ ಹೋಗ್ಬಿಡ್ತಾರೆ. ಸೊ ಪ್ರೆಸೆಂಟ್ ನಡೀತಿರೋ ಚಾಪ್ಟರ್ ಮತ್ತೆ ಬ್ಯಾಕ್ಲಾಗ್ ಆಗುತ್ತೆ. ಸೊ ಆ ಥರ ಮಾಡಬೇಡಿ. ಇವಾಗ ಪ್ರೆಸೆಂಟ್ ನಡೀತಿರೋ ಚಾಪ್ಟರ್ಸನ್ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಜೊತೆಯಲ್ಲೇ 1 ಅವರ್ ನೀವೇನು ಮಾಡಬೇಕು, ಬ್ಯಾಕ್ಲಾಗ್ಸನ್ನು ಕೂಡ ಓದ್ತಾ ಹೋಗಬೇಕು. ಈ ಥರ ಮಾಡಿದ್ರೆ ನಿಮಗೆ ಬರ್ಡನ್ ಅನಿಸಲ್ಲ. ಓಕೆನಾ? ಓಕೆ. ನೆಕ್ಸ್ಟ್ ಇವಾಗ ನೈಟ್ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಫೈನಲ್ 30 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಏನು ಮಾಡಬೇಕು, ಏನೆಲ್ಲ ಓದಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ನೆನೆಸ್ಕೋಬೇಕು, ರಿವೈಸ್ ಮಾಡಬೇಕು, ರೀಕಾಲ್ ಮಾಡಬೇಕು. ಇಷ್ಟೂ ನೀವು ಸೆಗ್ರಿಗೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಅಥವಾ ನೆಕ್ಸ್ಟ್ ವೆರಿ ಸೂನ್ ಬರ್ತಿರೋ ಅಂಥ ಎಕ್ಸಾಮ್ FA1 ಎಕ್ಸಾಮ್ಗೆ ಕಷ್ಟ ಆಗಲ್ಲ. ಇವತ್ತಿಂದನೇ ಓದೋದಕ್ಕೆ ಶುರು ಮಾಡಬೇಕು ಮಕ್ಕಳ. ಸೊ ಮ್ಯಾಮ್ ಇವಾಗ ನನ್ನ ಹತ್ರ ಯಾವುದು ಗೈಡ್ ಬುಕ್ ಇಲ್ಲ ಮ್ಯಾಮ್, ಯಾವ ಬುಕ್ ರೆಫರ್ ಮಾಡೋದು ಮ್ಯಾಮ್? ಸೊ ಮ್ಯಾಮ್ ಆನ್ಲೈನ್ ಕ್ಲಾಸಸ್ಸನ್ನು ಕೇಳ್ತಾ ಇದ್ದೀನಿ ಮ್ಯಾಮ್. ನಮ್ಮ ಸ್ಕೂಲ್ ನಾನು ಎಲ್ಲೂ ಟ್ಯೂಷನ್ ತೊಗೋತಾ ಇಲ್ಲ, ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನೇ ಮಾತ್ರ ಕೇಳ್ತಿದ್ದೀನಿ. ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀನಿ ಮ್ಯಾಮ್. ಯಾವುದು ಪರ್ಫೆಕ್ಟ್ ಟೆಕ್ಸ್ಟ್ ಬುಕ್ಕು ಮ್ಯಾಮ್, ಯಾವುದು ಪರ್ಫೆಕ್ಟ್ ಕ್ಲಾಸ್ ಮ್ಯಾಮ್? ಸುಮಾರು ಪ್ರಶ್ನೆಗಳು ಓಡ್ತಾ ಇರುತ್ತೆ. ಸೊ ನಮ್ಮ ಫ್ರೆಂಡ್ಸ್ ಇದನ್ನು ರೆಕಮೆಂಡ್ ಮಾಡಿದ್ರು, ಪೇರೆಂಟ್ಸ್ ಈ ಚಾನಲ್ ಹೇಳಿದ್ರು, ನಮ್ಮ ಟೀಚರ್ಸ್ ಇದನ್ನು ಹೇಳಿದ್ರು ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಅಲ್ದಾಡ್ಬಿಡಿ. ಫಸ್ಟು ಮೇಯ್ನ್ ಸೋರ್ಸ್ ಬಂದುಬಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್. ಗೌರ್ಮೆಂಟ್ ಕಡೆಯಿಂದ ಒಂದು ಟೆಕ್ಸ್ಟ್ ಬುಕ್ ಬರುತ್ತೆ ಅಲ್ವಾ, ಆ ಟೆಕ್ಸ್ಟ್ ಬುಕ್ಕೇ ಪರ್ಫೆಕ್ಟ್. ಇದನ್ನು ನೀವು ಅನಲೈಸ್ ಮಾಡಿದ್ರೆ ನೀವೇನೆಲ್ಲ ಅಂದ್ಕೊಂಡಿರ್ತೀರಲ್ವ 625 ಔಟ್ ಆಫ್ 625 ಬೇಕು ಅಂತ, ಅದು ಪಾಸಿಬಲ್ ಇರೋದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಮಾತ್ರ. ಸೊ ಮಸ್ಟ್ ಆ್ಯಂಡ್ ಶುಡ್ ಅಥವಾ ಮಸ್ಟ್ ಅಂತ ಹೇಳ್ತೀವಲ್ವ, ಅದು ಮಸ್ಟ್ ಯಾವುದು ಅಂತ ಹೇಳಿದ್ರೆ ನಮ್ಮ ಟೆಕ್ಸ್ಟ್ ಬುಕ್. ಸೆಕೆಂಡ್ ಅಂತ ಹೇಳಿದ್ರೆ ಮ್ಯಾಮ್ ನನಗೆ ಟೆಕ್ಸ್ಟ್ ಬುಕ್ ಎಲ್ಲ ಅರ್ಥ ಆಗಲ್ಲ ಮ್ಯಾಮ್ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಈಸಿ ಆಗೋ ಅಂತಹ ಏನು ನೋಟ್ಸನ್ನು ರೆಫರ್ ಮಾಡ್ಬೋದು. ಗೈಡ್ ಅಂತ ಹೇಳೋದಕ್ಕಿಂತ ಕೆಲವರಿಗೆ ಅವ್ರ ಟೀಚರ್ಗಳೇ ನೋಟ್ಸ್ ಅಂತ ಕೊಟ್ಟಿರ್ತಾರೆ, ಅದನ್ನು ಓದಿದ್ರೆ ಅರ್ಥ ಆಗುತ್ತೆ. ಇನ್ನು ಕೆಲವು ಮಕ್ಕಳು ಮಾರ್ಕೆಟಲ್ಲಿ ಗೈಡ್ಸನ್ನು ತೊಗೋತಾರೆ, ಅದು ನಿಮಗೆ ಬಿಟ್ಟಿದ್ದು. ನೀವು ಇದನ್ನು 100% ಫಾಲೋ ಅಪ್ ಮಾಡೋಕ್ಕಾಗ್ತಿಲ್ಲ, ಇದು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪು ನೀವು ಮಾರ್ಕೆಟಲ್ಲಿ ಯಾವುದಾದ್ರೂ ಅವೈಲೇಬಲ್ ಇರೋ ಅಂತಹ ಗೈಡ್ ಬುಕ್ ಮೇಲೆ ಅಥವಾ ನಿಮ್ಮ ಟೀಚರ್ಸ್ ಕೊಡೋ ಅಂಥ ನೋಟ್ಸ್ ಮೇಲೆ ಡಿಪೆಂಡ್ ಆಗ್ಬೋದು. ಓಕೆನಾ? ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ 1 ಮಾರ್ಕ್ ಕ್ವೆಶ್ಚನ್ಸ್ ಇರುತ್ತಲ್ಲ, ಅದು ಡಿರೆಕ್ಟ್ಲಾಗಿ ಇಲ್ಲಿಂದ ಬರಲ್ಲ. ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರುತ್ತೆ. ಕೆಲವು ಮಕ್ಕಳುಗಳು ಹೇಗೆ ಅಂತ ಹೇಳಿದ್ರೆ ಮೇಯ್ನ್ ಸೋರ್ಸ್ ಇದೆಯಲ್ವ ಟೆಕ್ಸ್ಟ್ ಬುಕ್, ಪಠ್ಯಪುಸ್ತಕ, ಅದನ್ನು ಬಿಟ್ಬಿಟ್ಟು ಇಲ್ಲಿಗೆ ಸೆಟ್ಲ್ ಆಗಿರ್ತಾರೆ.
ಇಲ್ಲಿ ಓದ್ತಾ ಇದ್ದರೆ ನೀವು 5 ಮಾರ್ಕ್ಸ್ 4 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡ್ಬೋದು. ಆದರೆ 1 ಮಾರ್ಕ್ ಕ್ವೆಶ್ಚನ್ ಇದೆಯಲ್ಲ, ಆ 1 ಮಾರ್ಕ್ ಕ್ವೆಶ್ಚನಿಗೆ ಇಲ್ಲಿ ಹೆಲ್ಪ್ ಆಗಲ್ಲ. ನಿಮಗೆ ಹೆಲ್ಪ್ ಆಗೋದು ಯಾವುದು? ನಮ್ಮ ಟೆಕ್ಸ್ಟ್ ಬುಕ್. ಆಲ್ವೇಸ್ ನಾನು ರೆಕಮೆಂಡ್ ಮಾಡೋದು ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆನಾ? ನೆಕ್ಸ್ಟ್ ಮ್ಯಾಮ್ ಯಾವುದು ಬೆಸ್ಟ್ ಬುಕ್ ಅಂತ ಕೇಳಬಾರ್ದು. ಬೆಸ್ಟ್ ಬುಕ್ ಯಾವಾಗ್ಲೂ ನಮ್ಮ ಟೆಕ್ಸ್ಟ್ ಬುಕ್ ಅಂತ ತಲೆಯಲ್ಲಿ ಫಿಕ್ಸ್ ಆಗಿರಬೇಕು. ನೆಕ್ಸ್ಟ್ ಇವಾಗ ಏನು ಅಂತ ಹೇಳಿದ್ರೆ ಆ್ಯಕ್ಟಿವ್ ರೀಕಾಲ್. ಇದು ನಿಮ್ಮನ್ನು ಬ್ಯಾಕ್ಲಾಗ್ಸ್ ಇದ್ರೂ ಅಥವಾ ಪ್ರೆಸೆಂಟ್ ಓದ್ತಾ ಇದ್ರೂ ಎನಿ ಟೈಮ್ ಆಲ್ವೇಸ್ ನೀವು ಮಾಡಬೇಕಾಗಿರೋ ಕೆಲಸ ರೀಕಾಲ್ ಅಂತ. ಸೊ ಮೊದಲು ಏನು ಮಾಡಬೇಕು? ಏನು ಓದಿರ್ತೀರಾ ಅದನ್ನು ರೀಕಾಲ್ ಮಾಡಬೇಕು. ಹೇಗೆ ಮ್ಯಾಮ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಕ್ಲೋಸ್ ಮಾಡಿ, ನಿಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡಿ, ಜಸ್ಟ್ ಮೈಂಡಲ್ಲಿ ಓಡ್ತಾ ಇರಬೇಕದು. ಈ ಚಾಪ್ಟರ್ ಓದಿದೆ, ಈ ಟಾಪಿಕ್ ಇದೆ, ಈ ಟಾಪಿಕಲ್ಲಿ ಏನು ಕಲಿತೆ, ಸೊ ಈ ಡೆಫಿನೇಷನ್ ಬರುತ್ತೆ, ಫಾರ್ಮುಲಾಸ್ ಬರುತ್ತೆ, ಡಯಾಗ್ರಾಮ್ಸ್ ಇದೆ, ಈ ಥರ ನಿಮ್ಮ ಮೈಂಡಲ್ಲಿ ರೀಕಾಲ್ ಆಗ್ತಾ ಇರಬೇಕು. ಪೊಮೊಡೊರೊ ಟೆಕ್ನಿಕ್ ಅಂತ ಹೇಳಿದ್ರೆ 25 ಮಿನಿಟ್ಸ್ ಓದ್ತೀರಾ, 5 ಮಿನಿಟ್ಸ್ ಬ್ರೇಕ್ ತೊಗೋತೀರಾ. ಅಥವಾ ನೆಕ್ಸ್ಟ್ ಇನ್ನೂ ಒಂದು ಸೈಕಲಿಗೆ ಕೂತ್ಕೋತೀರಾ, 25 ಮಿನಿಟ್ಸ್ 5 ಮಿನಿಟ್ಸ್ ಬ್ರೇಕ್. ಈ ಥರ ನೀವು ಸೈಕಲ್ ವೈಸ್ ಓದ್ತಾನೂ ಹೋಗ್ಬೋದು. ಕಂಟಿನ್ಯೂಸ್ ಆಗಿ 2 ಅವರ್ 3 ಅವರ್ ಕೂತ್ಕೊಂಡು ಓದ್ತಾ ಇದ್ರೂ ನಿಮ್ಮ ಬ್ರೈನ್ ಅದನ್ನು ತೊಗೊಳ್ತಾ ಇರಲ್ಲ. ನೀವು ಬುಕ್ಕಿನ ಮುಂದೆ ನೇಮ್ ಸೇಕ್ ಹೆಸರಿಗೋಸ್ಕರ ಇರ್ತೀರಾ ಅಷ್ಟೇ, ಓದ್ತಾ ಇದ್ದೀನಿ, ಬಟ್ ತಲೆಯಲ್ಲಿ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ, ಬ್ರೇಕ್ ತೊಗೊಂಡು ಓದ್ತಾ ಹೋಗಿ, ನಿಮಗೆ ಈಸಿಯಾಗಿ ಕಲಿಬೋದು. ನೆಕ್ಸ್ಟು ರಿಲೇಟ್ ಟು ರಿಯಲ್ ಲೈಫ್ ಅಂತ ಹೇಳಿದ್ರೆ, ನನಗೆ ಸಡನ್ನಾಗಿ ಇಂಡಿಯಾದು ಏರಿಯಾ ಎಷ್ಟು ಅಂತ ಕೇಳಿದ್ರೆ ನಾನು ಕರೆಕ್ಟಾಗಿ ಹೇಳ್ಬಿಡ್ತೀನಿ, 32,87,263 ಸ್ಕ್ವೇರ್ ಕಿಲೋಮೀಟರ್ ಅಂತ. ಸೊ ಈ ನಂಬರ್ ನಾನು ಕಲ್ತಿದ್ದು 8th ಗ್ರೇಡಲ್ಲಿ, ಬಟ್ ಸ್ಟಿಲ್ ನನಗೆ ಇದುವರೆಗೂ ನೆನಪಿದೆ. ಯಾಕಂತಂದರೆ ನಾನು ಕಲಿಯೋದನ್ನು ನಾನೇನು ಮಾಡ್ತೀನಿ, ಡೈಲಿ ರಿಯಲ್ ಲೈಫ್ ಎಕ್ಸಾಂಪಲ್ಸಿಗೆ ಕನೆಕ್ಟ್ ಮಾಡ್ಕೋತೀನಿ. ಆ ನಂಬರನ್ನು ನಾನು ಏನಕ್ಕೂ ಕನೆಕ್ಟ್ ಮಾಡಿದ್ದೀನಿ. ಸೊ ಆ ಕನೆಕ್ಟ್ ಮಾಡಿರೋ ಕಾರಣ ಆ ನಂಬರ್ ನನ್ನ ತಲೆಯಿಂದ ಹೋಗ್ತಾನೆ ಇಲ್ಲ. ಸೊ ನೀವು ಏನು ಮಾಡಬೇಕು, ಯಾವುದಾದ್ರೂ ಕಾನ್ಸೆಪ್ಟ್ ಏನಾದರೂ ಕಲಿತ್ರೆ ಅದನ್ನು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ, ಕಾರ್ಟೂನ್ಸ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಲೈಫಲ್ಲಿ ನಡೆಯುವಂಥ ಇವೆಂಟ್ಸ್ಗಳಿಗೆ ಕನೆಕ್ಟ್ ಮಾಡ್ತಾ ಇದ್ದರೆ ನಿಮಗೆ ಅದು ಮರ್ತೋಗಲ್ಲ. ಓಕೆನಾ? ಇದು ಬೆಸ್ಟ್ ವೇ ಮಕ್ಕಳ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಹೋಮ್ವರ್ಕನ್ನು ಬರ್ಡನ್ ಅಂತೆಲ್ಲ ತೊಗೋಬಾರ್ದು. ಏನು ಮಾಡಬೇಕು, ಅದು ಬಂದುಬಿಟ್ಟು ನನಗೆ ರಿಯಲ್ ಎಕ್ಸಾಮ್ ಕಂಡೀಷನ್ ಪ್ರೊವೈಡ್ ಮಾಡುತ್ತೆ. ಯಾಕಂತಂದರೆ ಟೀಚರ್ ಸುಮ್ಮನೆ ರ್ಯಾಂಡಮಾಗಿ ನಿಮಗೆಲ್ಲ ಹೋಮ್ವರ್ಕ್ ಕೊಡೋಲ್ಲ. ಏನು ಮಾಡಿರ್ತಾರೆ, ಇವತ್ತೇನು ಟೀಚ್ ಮಾಡಿರ್ತಾರೆ ಅದ್ರ ರಿಲೇಟೆಡೇ ನಿಮಗೆ ಕ್ವೆಶ್ಚನ್ಸ್ ಕೊಟ್ಟಿರ್ತಾರಲ್ವಾ, ಅದನ್ನು ಹೇಗೆ ಕಂಪ್ಲೀಟ್ ಮಾಡ್ಬೋದು? ಆ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ, ನಾನಿವಾಗ ಎಕ್ಸಾಮ್ ಹಾಲಲ್ಲಿದ್ದೀನಿ, ಆಲ್ರೆಡಿ ಓದಿದ್ದೀನಿ, ನಾನು ಬರೀತಾ ಇದ್ದೀನಿ ಅಂತ ಫೀಲ್ ಮಾಡಿಕೊಂಡು ನಿಮ್ಮ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಬೇಕು. ಇದು ಮೊದಲನೇದು ಇಂಪಾರ್ಟೆಂಟ್. ಸೊ ಈ ಥರ ಮಾಡ್ತಾ ಇದ್ದರೆ ನಿಮಗೆ ಅದು ಏನು ಅನಿಸುತ್ತೆ ಅಂತ ಹೇಳಿದ್ರೆ, ರಿಯಲ್ ಮಾಕ್ ಎಕ್ಸಾಮ್ದು ಅಂತ ಅನಿಸುತ್ತೆ. ಓಕೆನಾ? ನೆಕ್ಸ್ಟು ಅದು ಬರ್ದಾಗಿದ್ದ ತಕ್ಷಣ ನಿಮ್ಗೆ ಏನೆಲ್ಲ ತಪ್ಪು ಮಾಡಿದ್ದೀರಾ ಅಂತ ಅನಲೈಸ್ ಮಾಡಬೇಕು. ಇದು ಓದಿದ್ದೆ, ಬಟ್ ಸ್ಟಿಲ್ ನಾನಿಲ್ಲಿ ಎರರ್ ಇದೆ, ನಾನೇನು ಮಾಡಬೇಕು, ಅದನ್ನು ರೆಕ್ಟಿಫೈ ಮಾಡಬೇಕು, ಕರೆಕ್ಟ್ ಮಾಡಿಬಿಟ್ಟು ರಿಸಾಲ್ವ್ ಮಾಡಬೇಕು. ಸೊ ಅವಾಗ ನಿಮಗೆ ಏನು ಮೇಯ್ನ್ ಎಕ್ಸಾಮ್ ಇದೆ ಅಂತೇಳಿದ್ ಅಲ್ವಾ, ಅವತ್ತು ನಿಮಗೆ ಟೆನ್ಷನ್ ಇರಲ್ಲ, ಪ್ರೆಷರ್ ಇರಲ್ಲ, ಆರಾಮಾಗಿ ಅದು ಇನ್ನೊಂದು ಸ್ಕೂಲ್ಗೆ ಹೋಗೋ ಥರನೇ ಫೀಲ್ ಆಗುತ್ತೆ. ಇನ್ನೊಂದು ದಿನ ಸ್ಕೂಲ್ಗೆ ಹೋಗೋ ದಿನ ಅಂತ ಅನಿಸುತ್ತೆ. ಓಕೆನಾ? ನಿಮಗೆ ಎಕ್ಸಾಮ್ ಅಂತ ಟೆನ್ಷನ್ ಇರಲ್ಲ. ಸೊ ಬ್ಯಾಕ್ಲಾಗ್ಸ್ ಏನಿದೆ ಅದನ್ನು ಡೈಲಿ 1 ಅವರ್ ಸೈಡ್ ವೇಯಲ್ಲೇ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ನೆಕ್ಸ್ಟ್ ಏನಿಗೆ ಅಂತ ಹೇಳಿದ್ರೆ, ಯಾವಾಗ ಓದೋದು ಮ್ಯಾಮ್, ಯಾವಾಗ ಶುರು ಮಾಡೋಣ ಈ ಬ್ಯಾಕ್ಲಾಗ್ಸ್ದು, ಒಳ್ಳೆ ಮುಹೂರ್ತ ಇದೆ ಅಂತೆಲ್ಲ ಕಾಯ್ತಾ ಕೂರಬೇಡಿ. ಪ್ರೆಸೆಂಟ್ ಇವತ್ತಂದರೆ ಇವತ್ತಿಂದನೇ ಕೂತ್ಕೋಬೇಕು, ಇವಾಗಿಂದನೇ ಓದೋದಕ್ಕೆ ಶುರು ಮಾಡಬೇಕು. ಸೊ ಒಂದು ಟಾಪಿಕ್ 1 ಗಂಟೆ ಅಥವಾ 1 ಚಾಪ್ಟರ್ ಅಂತ ಹೇಳಿದ್ರೆ, ಈ ಥರ ಪುಟ್ಟ ಹೆಜ್ಜೆ ಇಡ್ತಾ ಇದ್ದರೆ ನಿಮ್ಮ ಸಕ್ಸಸ್ ಜರ್ನಿ ಇದೆಯಲ್ವಾ, ತುಂಬ ಹತ್ರ ಅನಿಸುತ್ತೆ. ನೀವು ಇದರಿಂದ ದೂರ ಹೋಗ್ತಾ ಇದ್ದರೆ ನಿಮ್ಮ ಸಕ್ಸಸ್ ಜರ್ನಿ ಏನಾಗುತ್ತೆ, ದೂರ ಹೋಗುತ್ತೆ. ಸೊ ಇವತ್ತಿಂದನೇ ಶುರು ಮಾಡಬೇಕು. ನಾನು ನನ್ನ ಬ್ಯಾಕ್ಲಾಗ್ಸ್ ಏನೆಲ್ಲ ಇದೆ ಓದೋದಕ್ಕೆ ಶುರು ಮಾಡ್ತೀನಿ ಅಂತ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಟ್ ಗೋಲ್ ಅಂತ. ಇವಾಗ FA1 ಎಕ್ಸಾಮ್ ಮ್ಯಾಮ್ ನಾಳೆ ಇದೆ ಮ್ಯಾಮ್, ನಾಡ್ದಿದೆ ಅನ್ನೋರು ಫಸ್ಟ್ ಏನು ಮಾಡಬೇಕು, ಈ ವೀಕಲ್ಲಿದೆ ಮ್ಯಾಮ್ ಅನ್ನೋರು ಎಷ್ಟು ಚಾಪ್ಟರ್ಸ್ ಇದೆ ಅಂತ ನೋಟ್ ಮಾಡ್ಕೋಬೇಕು. ಅಥವಾ ಯಾವ್ಯಾವ ಸಬ್ಜೆಕ್ಟ್, ಇವಾಗ ಸೈನ್ಸ್ ಅಂತ ಅಂದ್ಕೊಳ್ಳಿ, 3 ಚಾಪ್ಟರ್ಸ್ ಇದೆ. ಸೊ 3 ಚಾಪ್ಟರ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಂತ ಲಿಸ್ಟ್ ಮಾಡಬೇಕು. ಸೊ ಈ ಟಾಪಿಕ್ಸ್ ವೈಸು ನೀವು ಲಿಸ್ಟ್ ಮಾಡ್ಕೋಬೇಕು. ಸೊ ಸೈನ್ಸ್ ಅಂತ ತೊಗೊಂಡಿದ್ದೀವಿ,
3 ಚಾಪ್ಟರ್ ಬರುತ್ತೆ. ಆ 3 ಚಾಪ್ಟರ್ಸಲ್ಲಿ ಎಷ್ಟು ಟಾಪಿಕ್ಸ್ ಬರುತ್ತೆ? ಲೆಟ್ಸ್ ಸೇ ಒಂದು 40 ಟಾಪಿಕ್ಸ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾವು ಕಾಲ್ಪನಿಕ ಮಾಡ್ಕೊಳ್ಳೋಣ. ಈ 3 ಚಾಪ್ಟರಿಂದ ಒಂದು 40 ಟಾಪಿಕ್ಸ್ಗಳು ಬರ್ತಿದೆ, ಪರಿಕಲ್ಪನೆಗಳಿದ್ದಾವೆ ಅಂತ ಅನ್ಕೊಳ್ಳೋಣ. ಸೊ ನಮ್ಮ ಹತ್ರ 3 ಡೇಸ್ ಇದೆ. ನಾವು ಸ್ಕೂಲ್ಗೂ ಹೋಗಬೇಕು, ಮನೆಗೂ ಬರಬೇಕು, ಏನು ಹೋಮ್ವರ್ಕ್ ಎಲ್ಲ ಮಾಡಬೇಕು, ಎಕ್ಸೆಟ್ರಾ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಈ 3 ದಿನದಲ್ಲಿ 40 ಟಾಪಿಕ್ಸನ್ನು ಕಂಪ್ಲೀಟ್ ಮಾಡೋಕ್ಕಾಗತ್ತಾ? ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಬೆಸ್ಟ್ ವೇ PYQsನ್ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರನ್ನು ಓಪನ್ ಮಾಡಬೇಕು. ಈ 40 ಟಾಪಿಕ್ಸಲ್ಲಿ ಮೇಜರ್ ಎಲ್ಲಿ ರಿಪೀಟ್ ಆಗ್ತಿದೆ ಕ್ವೆಶ್ಚನ್ ಅಂತ ಚೆಕ್ ಮಾಡಬೇಕು. ಆ ಕ್ವೆಶ್ಚನ್ಸ್ ಕಾನ್ಸೆಪ್ಟ್ಗಳು ಯಾವುದಿದೆ ನೋಡಿ, ಮೇಯ್ನಾಗಿ ಒಂದು 10 ಟಾಪಿಕ್ಸ್ ಏನೋ ಇರುತ್ತೆ. ಅವುಗಳನ್ನು ಓದಿದ್ರೆ, ಇದನ್ನೇ ನಾವೇನು ಹೇಳ್ತೀವಿ, ಸ್ಮಾರ್ಟ್ ವೇ ಅಂತ ಹೇಳ್ತೀವಲ್ವ, ಅದನ್ನು ನೀವು ಇಲ್ಲಿ ಮಾಡಬೇಕು. ಟೈಮ್ ಕಡಿಮೆ ಇದೆ, ಬಟ್ ರಿಸಲ್ಟ್ ಏನಾಗಿರಬೇಕು, 100% ಇರಬೇಕು ಅಂತ ಹೇಳಿದ್ರೆ, ಇದನ್ನು ಫಸ್ಟ್ ನೀವು ಯಾವತ್ತಿಂದ ಶುರು ಮಾಡ್ತೀರಾ? ಇವಾಗ ಅಂತ ಹೇಳಿದ್ರೆ ಇವಾಗಿಂದನೇ ಶುರು ಮಾಡಬೇಕು. ಸೊ ಮೈಂಡ್ ಸೆಟ್ ಇರಬೇಕು ನಮಗೆ. ಸೊ ನಾನು ಓದ್ತಾ ಇದ್ದೀನಿ, ಯಾವುದು ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಇವಾಗಿಂದನೇ ಶುರು ಮಾಡ್ತಿದ್ದೀನಿ, ಸೊ ಸಕ್ಸಸ್ ಜರ್ನಿ ನಂದಾಗಬೇಕು ಅನ್ನೋ ಥರ ಮೈಂಡ್ ಸೆಟ್ ಇದ್ದರೆ ಪಾಸಿಬಲ್ ಆಗತ್ತೆ. ಓಕೆನಾ? ಇದೇ ಥರ ನೀವು ಎಲ್ಲ ಸಬ್ಜೆಕ್ಟ್ಗೂ ಎಷ್ಟು ಚಾಪ್ಟರ್ ಇದೆ, ಯಾವುದೆಲ್ಲ ಟಾಪಿಕ್ಸ್ ಇದೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ತೆಗಿಬೇಕು. ಯಾವ ಟಾಪಿಕ್ ತುಂಬ ಸಿಕ್ಕಾಪಟ್ಟೆ ರಿಪೀಟೆಡ್ ಆಗಿದೆ, ಆ ಟಾಪಿಕ್ಸನ್ನು ಫೋಕಸ್ ಮಾಡಬೇಕು. ಇವಾಗ ಟೈಮ್ ಇಲ್ಲ ಮ್ಯಾಮ್, ಬಟ್ ಸ್ಟಿಲ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಈ ಟೆಕ್ನಿಕ್ ವರ್ಕ್ ಆಗುತ್ತೆ. ಓಕೆನಾ? ನಾನಿವಾಗ ನಿಮ್ಮ FA1 ಎಕ್ಸಾಮ್ ಇನ್ನೇನು ಬಂದುಬಿಡುತ್ತೆ, ಏನೂ ಓದಿಲ್ಲ ಮ್ಯಾಮ್, ಬಟ್ ಸ್ಟಿಲ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ನಾನು ನಿಮಗೆ ಇಂಟ್ಸನ್ನು ಕೊಟ್ಟಿದ್ದೀನಿ. ಸೊ ಮರೀದೇನೆ ಇವತ್ತಿಂದಾನೇ ಓದೋದಕ್ಕೆ ಶುರು ಮಾಡಲೇಬೇಕು. ಓಕೆನಾ ಮಕ್ಕಳ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.